ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಾದ ನಂತರದಲ್ಲಿ ಮೆಟ್ರೋ ಸಂಚಾರದ ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. ಟಿಕೆಟ್ ದರವನ್ನ ಯದ್ವಾ ತದ್ವಾ ಏರಿಸಿರುವ ಬಿಎಂಆರ್ಸಿಎಲ್ಗೆ ಜನರೇ ಬುದ್ಧಿ ಕಲಿಸುವ ನಿರ್ಧಾರವನ್ನ ಕೈಗೊಂಡಂತಿದೆ. ಬರೋಬ್ಬರಿ 5 ಲಕ್ಷಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿದಿದೆ. ಮಹಾಶಿವರಾತ್ರಿ ದಿನ 5.20 ಲಕ್ಷಕ್ಕಿಳಿದಿದೆ ಪ್ರಯಾಣಿಕರ ಸಂಖ್ಯೆ. ಸರಿಸುಮಾರು 8.5 ಲಕ್ಷ ಪ್ರಯಾಣಿಕರು ದಿನಂಪ್ರತಿ ಓಡಾಟವನ್ನ ನಡೆಸ್ತಾ ಇದ್ರು. ದರ ಏರಿಕೆ ಬಳಿಕ ಪ್ರತಿದಿನ ಸರಾಸರಿ 1.5 ಲಕ್ಷದಷ್ಟು ಜನರ ಓಡಾಟದ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ದಿನೇ ದಿನೇ ಮೆಟ್ರೋ ಪ್ರಯಾಣ ಮಾಡುವವರ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ಮೆಟ್ರೋ ಟಿಕೆಟ್ ದರ ಏರಿಕೆಯಾದ ನಂತರದಲ್ಲಿ ಸರಿಸುಮಾರು ಒಂದು ದಿನದ ಲೆಕ್ಕದಲ್ಲಿ 1.20 ಲಕ್ಷದಿಂದ 1.5 ಲಕ್ಷದವರೆಗೆ ಪ್ರಯಾಣಿಕರ ಓಡಾಟದ ಸಂಖ್ಯೆಯಲ್ಲಿ ಇಳಿಮುಖವಾಗಿರೋದು. ಪ್ರತಿದಿನ ಸರಾಸರಿ 8.5 ಲಕ್ಷ ಮಂದಿ ಓಡಾಟವನ್ನು ನಡೆಸ್ತಾ ಇದ್ರು ಮೆಟ್ರೋದಲ್ಲಿ. ಆದರೆ ಇದೀಗ 5 ಲಕ್ಷದವರೆಗೂ ತಲುಪಿದೆ ಈ ಓಡಾಟದ ಪ್ರಮಾಣ. ಈಗ 1.5 ಲಕ್ಷದಷ್ಟು ಪ್ರಯಾಣಿಕರ ಓಡಾಟ ಮೆಟ್ರೋ ಕಳೆದುಕೊಂಡಿದೆ. ಬಿಎಂಆರ್ಸಿಎಲ್ ಟಿಕೆಟ್ ದರ ಏರಿಸಿದ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಕಂಡು ಬರ್ತಾ ಇದೆ. ದರ ಇಳಿಕೆ ಮಾಡಬೇಕು ಅನ್ನೋ ಒತ್ತಡ ನಿರಂತರವಾಗಿ ಬಿಎಂಆರ್ಸಿಎಲ್ ಮುಂದಿದೆ. ಆದರೆ ಅದನ್ನ ಇಂಡೈರೆಕ್ಟ್ ಆಗಿ ಪ್ರಯಾಣಿಕರ ಮೇಲೆ ಆಗ್ತಿರುವ ಹೊರೆಯನ್ನ ತಗ್ಗಿಸುವ ಪ್ರಯತ್ನವನ್ನ ಬಿಎಂಆರ್ಸಿಎಲ್ ಮಾಡ್ತಾ ಇದೆ. ತಿಂಗಳ ಪ್ಲಾನ್, ಮಂತ್ಲಿ ಪಾಸ್, ಈ ಯೋಜನೆಯನ್ನ ಜಾರಿಗೆ ತರುವ ಚಿಂತನೆಯನ್ನ ಬಿಎಂಆರ್ಸಿಎಲ್ ನಡೆಸ್ತಾ ಇದೆ. ಪ್ರಯಾಣಿಕರಿಗೆ ತಿಂಗಳ ಪಾಸ್ ಅನ್ನ ನೀಡುವ ವ್ಯವಸ್ಥೆ, ಆ ಮೂಲಕ ಒಂದಷ್ಟು ಹೊರೆಯನ್ನ ತಗ್ಗಿಸುವ ಪ್ರಯತ್ನವನ್ನ ಬಿಎಂಆರ್ಸಿಎಲ್ ಮಾಡ್ತಾ ಇದೆ. ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಸಂಸದ ಪಿಸಿ ಮೋಹನ್ ಈ ಬಗ್ಗೆ ಮನವಿಯನ್ನ ಮಾಡಿದ್ದಾರೆ. ಈಗಾಗಲೇ ಒಂದು ದಿನ 3 ರಿಂದ 5 ದಿನದ ಮೆಟ್ರೋ ಪಾಸ್ ಇದೆ, ಒನ್ ಡೇ ಪಾಸ್, ಹಾಗೆ 3 ರಿಂದ 5 ದಿನ ಓಡಾಟ ನಡೆಸುವ ಪಾಸ್ಗಳಿದೆ. ಇದನ್ನ ತಿಂಗಳ ಪಾಸ್ ಆಗಿ ಪರಿವರ್ತನೆ ಮಾಡಿ ಮಂತ್ಲಿ ಪಾಸ್ ಇಶ್ಯೂ ಮಾಡಿದ್ರೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಸಂಸದ ಪಿಸಿ ಮೋಹನ್ ಬಿಎಂಆರ್ಸಿಎಲ್ಗೆ ಮನವಿ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಕೂಡ ನಾನು ತಿಂಗಳ ಪಾಸ್ ಅನ್ನು ಕೂಡ ಕೊಡಬೇಕು ಅಂತ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮೆಟ್ರೋಲ್ ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಲಾಸ್ ಅಲ್ಲಿ ನಡಿಬಾರ್ದು, ಆದ್ರೆ ಅದು ಪ್ರಾಫಿಟ್ ಅಲ್ಲಿ ಕೂಡ ನಡಿಬಾರ್ದು ಅಂತ. ಯಾಕೆ ನಡಿಬಾರ್ದು ಅನ್ನೋದಕ್ಕಿಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಸರ್ಕಾರ ದುಡ್ಡು ಮಾಡಲಿಕ್ಕೆ ಹೋಗಬಾರ್ದು, ಬ್ರೇಕ್ ಇವನ್ ಆದ್ರೆ ಸಾಕು. ಏಕೆ ಅಂತ ಹೇಳಿದ್ರೆ ಇವತ್ತು ನಮಗೆ ನಾನ್ ಫೇರ್ ರೆವಿನ್ಯೂಸ್ ಅಲ್ಲಿ ನಾವು ಹೆಚ್ಚಿನ ಒಂದು ಸಂಪಾದನೆಯನ್ನು ನಮ್ಮ ಮೆಟ್ರೋಗೆ ಮಾಡಿ ಫೇರ್ಸ್ ಅನ್ನು ನಾವು ಇನ್ಕ್ರೀಸ್ ಮಾಡಬಾರ್ದು. ಈ ತರ ಸ್ಟೂಡೆಂಟ್ ಪಾಸು ರೆಗ್ಯುಲರ್ ಯಾರು ಹೋಗ್ತಾರೋ ಅವ್ರಿಗೆ ಪಾಸಸ್ ಕೊಡೋದ್ರಿಂದ ಸ್ವಲ್ಪ ಅವ್ರಿಗೂ ಕನ್ಸೆಷನ್ ಸಿಗುತ್ತೆ, ಹೆಚ್ಚಿನ ಜನ ಇವತ್ತು ಇದರಲ್ಲಿ ಓಡಾಡ್ತಾರೆ. ನಾನು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ತೋಲ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಮಂತ್ಲಿ ಪಾಸ್ ಇಶ್ಯೂ ಮಾಡಿದ್ರೆ ಒಂದಷ್ಟು ಅನುಕೂಲ ಆಗಬಹುದು ಅನ್ನೋದು ಸಂಸದರ ಅಭಿಪ್ರಾಯ. ಬಿಎಂಆರ್ಸಿಎಲ್ನ ಚಿಂತನೆ ಏನಿದೆ? ಸದ್ಯಕ್ಕೇನಾದ್ರೂ ದರ ಕಡಿಮೆ ಮಾಡೋ ಚಿಂತನೆಯಲ್ಲಿ ಬಿಎಂಆರ್ಸಿಎಲ್ ಇದೆಯಾ ಇಲ್ವಾ ಅಂತ ಹೇಳಿ? ಸ್ಮಿತಾ, ಬಿಎಂಆರ್ಸಿಎಲ್ ತನ್ನ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದಾಗಿಂದ ಪ್ರತಿದಿನ 1,20,000 ಪ್ರಯಾಣಿಕರು ಕಮ್ಮಿ ಆಗ್ತಾ ಇದ್ದಾರೆ. ಜೊತೆಗೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸರಾಸರಿ 5 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿದೆ ಅಂತ ಹೇಳಿ, ಜೊತೆಗೆ ಮಹಿಳಾ ಐಪಿಎಲ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಮೆಟ್ರೋ ಸರ್ವಿಸ್ಗಳನ್ನ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಈ ಮೂಲಕ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋ ಸೇವೆಯನ್ನ ಬಳಸಬಹುದು ಅಂತ ಬಿಎಂಆರ್ಸಿಎಲ್ ಲೆಕ್ಕಾಚಾರ ಹಾಕಿತ್ತು. ಅದು ಕೂಡ ಉಲ್ಟಾ ಆಗಿದೆ. ಯಾವಾಗಿನಿಂದ ದರ ಏರಿಕೆ ಆಗಿದೆ ಆಗಿನಿಂದ ಪ್ರಯಾಣಿಕರು ಮೆಟ್ರೋದತ್ತ ಮುಖ ಮಾಡಿದೆ ಬಿಎಂಟಿಸಿ ಜೊತೆಗೆ ತಮ್ಮ ಸ್ವಂತ ವಾಹನಗಳಲ್ಲಿ ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದ್ ಕಡೆ ಡೈಲಿ ಪಾಸಸ್ ಗಳನ್ನ ಮಾಡಿದ್ರೆ ಒಳಿತು ಅಂತ ಹೇಳಿ ಸಾಕಷ್ಟು ಜನ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಸಂಸದ ಪಿಸಿ ಮೋಹನ್ ಅವರು ಕೂಡ ಇದೇ ವಿಚಾರವನ್ನ ಹೇಳಿದ್ದಾರೆ. ಮೆಟ್ರೋದಲ್ಲಿ ಈ ತನಕ 1 ದಿನದ ಪಾಸು, 3 ದಿನದ ಪಾಸು, ಹಾಗೆ 5 ದಿನದ ಪಾಸು, ಈ ಪಾಸ್ಗಳು ಮಾತ್ರ ಇದೆ. ಹೀಗಾಗಿ ತಿಂಗಳ ಪಾಸು ಇಲ್ಲದಿದ್ರೆ ವರ್ಷದ ಪಾಸ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ, ಜೊತೆಗೆ ಸೀನಿಯರ್ ಸಿಟಿಸನ್ಗಳಿಗೆ, ಜೊತೆಗೆ ಪ್ರತಿನಿತ್ಯ ಕೆಲಸಕ್ಕೆ ಹೋಗುವಂತಹ ಟೆಕ್ಕಿಗಳಿಗೂ ಕೂಡ ಇದೇ ರೀತಿಯಾಗಿ ಬೇಕಾದ್ರೆ ಬಿಎಂಟಿಸಿಯ ನಾರ್ಮಲ್ ಬಸ್ ಫೇರ್ ಅನ್ನ ಕೊಡದೆ ಎಸಿ ಬಸ್ಗಳ ಪಾಸ್ ಏನಿದೆ ಅದರ ದರದಲ್ಲೇ ಬೇಕಾದ್ರೆ ಆ ಲೆಕ್ಕದಲ್ಲಿ ಇದು ಕೂಡ ಎಸಿ ಇರೋದ್ರಿಂದ ಮೆಟ್ರೋ ಆ ತಿಂಗಳ ಪಾಸು ಇಲ್ಲದಿದ್ರೆ ವರ್ಷದ ಪಾಸ್ ಅನ್ನ ಮಾಡಿ ಅನುಕೂಲ ಮಾಡಲಿ ಅಂತ. ಜೊತೆಗೆ ಈಗ 1, 3 ಹಾಗೆ 5 ದಿನದ ಪಾಸ್ ಏನಿದೆ ಇದರ ದರ ಕೂಡ ಹೆಚ್ಚಳ ಮಾಡಲಾಗಿದೆ.
ಮುಂಚೆ ಇದ್ದಂತಹ 150 ರೂಪಾಯಿ ಪಾಸನ್ನ ಈಗ 300 ರೂಪಾಯಿ, ಹಾಗೆ 300 ರೂಪಾಯಿ ಇರುವಂತದ್ದನ್ನ 600 ರೂಪಾಯಿ ಈ ರೀತಿಯಾಗಿ ಹೆಚ್ಚಳ ಮಾಡಿದೆ. ಇದನ್ನ ಮಾಡೋ ಬದಲು ನೀವು ತಿಂಗಳ ಪಾಸನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಮತ್ತೆ ಪ್ರಯಾಣಿಕರು ಮೆಟ್ರೋ ಕಡೆ ಬರ್ತಾರೆ ಅನ್ನೋ ಒಂದಿಷ್ಟು ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಾದ ನಂತರದಲ್ಲಿ ಮೆಟ್ರೋ ಸಂಚಾರದ ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. ಟಿಕೆಟ್ ದರವನ್ನ ಯದ್ವಾತದ್ವಾ ಏರಿಸಿರುವ ಬಿಎಂಆರ್ಸಿಎಲ್ಗೆ ಜನರೇ ಬುದ್ಧಿ ಕಲಿಸುವ ನಿರ್ಧಾರವನ್ನ ಕೈಗೊಂಡಂತಿದೆ. ಬರೋಬ್ಬರಿ 5 ಲಕ್ಷಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿದಿದೆ. ಮಹಾಶಿವರಾತ್ರಿ ದಿನ 5.20 ಲಕ್ಷಕ್ಕಿಳಿದಿದೆ ಪ್ರಯಾಣಿಕರ ಸಂಖ್ಯೆ. ಸರಿಸುಮಾರು 8.5 ಲಕ್ಷ ಪ್ರಯಾಣಿಕರು ದಿನಂಪ್ರತಿ ಓಡಾಟವನ್ನ ನಡೆಸ್ತಾ ಇದ್ರು. ದರ ಏರಿಕೆ ಬಳಿಕ ಪ್ರತಿದಿನ ಸರಾಸರಿ 1.5 ಲಕ್ಷದಷ್ಟು ಜನರ ಓಡಾಟದ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ದಿನೇ ದಿನೇ ಮೆಟ್ರೋ ಪ್ರಯಾಣ ಮಾಡುವವರ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ಮೆಟ್ರೋ ಟಿಕೆಟ್ ದರ ಏರಿಕೆಯಾದ ನಂತರದಲ್ಲಿ ಸರಿಸುಮಾರು ಒಂದು ದಿನದ ಲೆಕ್ಕದಲ್ಲಿ 1.20 ಲಕ್ಷದಿಂದ 1.5 ಲಕ್ಷದವರೆಗೆ ಪ್ರಯಾಣಿಕರ ಓಡಾಟದ ಸಂಖ್ಯೆಯಲ್ಲಿ ಇಳಿಮುಖವಾಗಿರೋದು. ಪ್ರತಿದಿನ ಸರಾಸರಿ 8.5 ಲಕ್ಷ ಮಂದಿ ಓಡಾಟವನ್ನು ನಡೆಸ್ತಾ ಇದ್ರು ಮೆಟ್ರೋದಲ್ಲಿ. ಆದರೆ ಇದೀಗ 5 ಲಕ್ಷದವರೆಗೂ ತಲುಪಿದೆ ಈ ಓಡಾಟದ ಪ್ರಮಾಣ. ಈಗ 1.5 ಲಕ್ಷದಷ್ಟು ಪ್ರಯಾಣಿಕರ ಓಡಾಟ ಮೆಟ್ರೋ ಕಳೆದುಕೊಂಡಿದೆ. ಬಿಎಂಆರ್ಸಿಎಲ್ ಟಿಕೆಟ್ ದರ ಏರಿಸಿದ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಕಂಡು ಬರ್ತಾ ಇದೆ. ದರ ಇಳಿಕೆ ಮಾಡಬೇಕು ಅನ್ನೋ ಒತ್ತಡ ನಿರಂತರವಾಗಿ ಬಿಎಂಆರ್ಸಿಎಲ್ ಮುಂದಿದೆ. ಆದರೆ ಅದನ್ನ ಇಂಡೈರೆಕ್ಟ್ ಆಗಿ ಪ್ರಯಾಣಿಕರ ಮೇಲೆ ಆಗ್ತಿರುವ ಹೊರೆಯನ್ನ ತಗ್ಗಿಸುವ ಪ್ರಯತ್ನವನ್ನ ಬಿಎಂಆರ್ಸಿಎಲ್ ಮಾಡ್ತಾ ಇದೆ. ತಿಂಗಳ ಪ್ಲಾನ್, ಮಂತ್ಲಿ ಪಾಸ್, ಈ ಯೋಜನೆಯನ್ನ ಜಾರಿಗೆ ತರುವ ಚಿಂತನೆಯನ್ನ ಬಿಎಂಆರ್ಸಿಎಲ್ ನಡೆಸ್ತಾ ಇದೆ. ಪ್ರಯಾಣಿಕರಿಗೆ ತಿಂಗಳ ಪಾಸ್ ಅನ್ನ ನೀಡುವ ವ್ಯವಸ್ಥೆ, ಆ ಮೂಲಕ ಒಂದಷ್ಟು ಹೊರೆಯನ್ನ ತಗ್ಗಿಸುವ ಪ್ರಯತ್ನವನ್ನ ಬಿಎಂಆರ್ಸಿಎಲ್ ಮಾಡ್ತಾ ಇದೆ. ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಸಂಸದ ಪಿಸಿ ಮೋಹನ್ ಈ ಬಗ್ಗೆ ಮನವಿಯನ್ನ ಮಾಡಿದ್ದಾರೆ. ಈಗಾಗಲೇ ಒಂದು ದಿನ 3 ರಿಂದ 5 ದಿನದ ಮೆಟ್ರೋ ಪಾಸ್ ಇದೆ, ಒನ್ ಡೇ ಪಾಸ್, ಹಾಗೆ 3 ರಿಂದ 5 ದಿನ ಓಡಾಟ ನಡೆಸುವ ಪಾಸ್ಗಳಿದೆ. ಇದನ್ನ ತಿಂಗಳ ಪಾಸ್ ಆಗಿ ಪರಿವರ್ತನೆ ಮಾಡಿ ಮಂತ್ಲಿ ಪಾಸ್ ಇಶ್ಯೂ ಮಾಡಿದ್ರೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಸಂಸದ ಪಿಸಿ ಮೋಹನ್ ಬಿಎಂಆರ್ಸಿಎಲ್ಗೆ ಮನವಿ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಕೂಡ ನಾನು ತಿಂಗಳ ಪಾಸ್ ಅನ್ನು ಕೂಡ ಕೊಡಬೇಕು ಅಂತ ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮೆಟ್ರೋಲ್ ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಲಾಸ್ ಅಲ್ಲಿ ನಡಿಬಾರ್ದು, ಆದ್ರೆ ಅದು ಪ್ರಾಫಿಟ್ ಅಲ್ಲಿ ಕೂಡ ನಡಿಬಾರ್ದು ಅಂತ. ಯಾಕೆ ನಡಿಬಾರ್ದು ಅನ್ನೋದಕ್ಕಿಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಸರ್ಕಾರ ದುಡ್ಡು ಮಾಡಲಿಕ್ಕೆ ಹೋಗಬಾರ್ದು, ಬ್ರೇಕ್ ಇವನ್ ಆದ್ರೆ ಸಾಕು. ಏಕೆ ಅಂತ ಹೇಳಿದ್ರೆ ಇವತ್ತು ನಮಗೆ ನಾನ್ ಫೇರ್ ರೆವಿನ್ಯೂಸ್ ಅಲ್ಲಿ ನಾವು ಹೆಚ್ಚಿನ ಒಂದು ಸಂಪಾದನೆಯನ್ನು ನಮ್ಮ ಮೆಟ್ರೋಗೆ ಮಾಡಿ ಫೇರ್ಸ್ ಅನ್ನು ನಾವು ಇನ್ಕ್ರೀಸ್ ಮಾಡಬಾರ್ದು. ಈ ತರ ಸ್ಟೂಡೆಂಟ್ ಪಾಸು ರೆಗ್ಯುಲರ್ ಯಾರು ಹೋಗ್ತಾರೋ ಅವ್ರಿಗೆ ಪಾಸಸ್ ಕೊಡೋದ್ರಿಂದ ಸ್ವಲ್ಪ ಅವ್ರಿಗೂ ಕನ್ಸೆಷನ್ ಸಿಗುತ್ತೆ, ಹೆಚ್ಚಿನ ಜನ ಇವತ್ತು ಇದರಲ್ಲಿ ಓಡಾಡ್ತಾರೆ. ನಾನು ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ದೀಪ್ತಿ ತೋಲ್ಪಾಡಿ ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಮಂತ್ಲಿ ಪಾಸ್ ಇಶ್ಯೂ ಮಾಡಿದ್ರೆ ಒಂದಷ್ಟು ಅನುಕೂಲ ಆಗಬಹುದು ಅನ್ನೋದು ಸಂಸದರ ಅಭಿಪ್ರಾಯ. ಬಿಎಂಆರ್ಸಿಎಲ್ನ ಚಿಂತನೆ ಏನಿದೆ? ಸದ್ಯಕ್ಕೇನಾದ್ರೂ ದರ ಕಡಿಮೆ ಮಾಡೋ ಚಿಂತನೆಯಲ್ಲಿ ಬಿಎಂಆರ್ಸಿಎಲ್ ಇದೆಯಾ ಇಲ್ವಾ ಅಂತ ಹೇಳಿ? ಸ್ಮಿತಾ, ಬಿಎಂಆರ್ಸಿಎಲ್ ತನ್ನ ಟಿಕೆಟ್ ದರವನ್ನ ಹೆಚ್ಚಳ ಮಾಡಿದಾಗಿಂದ ಪ್ರತಿದಿನ 1,20,000 ಪ್ರಯಾಣಿಕರು ಕಮ್ಮಿ ಆಗ್ತಾ ಇದ್ದಾರೆ. ಜೊತೆಗೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸರಾಸರಿ 5 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿದೆ ಅಂತ ಹೇಳಿ, ಜೊತೆಗೆ ಮಹಿಳಾ ಐಪಿಎಲ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಮೆಟ್ರೋ ಸರ್ವಿಸ್ಗಳನ್ನ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಈ ಮೂಲಕ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋ ಸೇವೆಯನ್ನ ಬಳಸಬಹುದು ಅಂತ ಬಿಎಂಆರ್ಸಿಎಲ್ ಲೆಕ್ಕಾಚಾರ ಹಾಕಿತ್ತು. ಅದು ಕೂಡ ಉಲ್ಟಾ ಆಗಿದೆ. ಯಾವಾಗಿನಿಂದ ದರ ಏರಿಕೆ ಆಗಿದೆ ಆಗಿನಿಂದ ಪ್ರಯಾಣಿಕರು ಮೆಟ್ರೋದತ್ತ ಮುಖ ಮಾಡಿದ್ರೆ ಬಿಎಂಟಿಸಿ ಜೊತೆಗೆ ತಮ್ಮ ಸ್ವಂತ ವಾಹನಗಳಲ್ಲಿ ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಡೈಲಿ ಪಾಸಸ್ ಗಳನ್ನ ಮಾಡಿದ್ರೆ ಒಳಿತು ಅಂತ ಹೇಳಿ ಸಾಕಷ್ಟು ಜನ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ. ಸಂಸದ ಪಿಸಿ ಮೋಹನ್ ಅವರು ಕೂಡ ಇದೇ ವಿಚಾರವನ್ನ ಹೇಳಿದ್ದಾರೆ. ಮೆಟ್ರೋದಲ್ಲಿ ಈ ತನಕ 1 ದಿನದ ಪಾಸು, 3 ದಿನದ ಪಾಸು, ಹಾಗೆ 5 ದಿನದ ಪಾಸು, ಈ ಪಾಸ್ಗಳು ಮಾತ್ರ ಇದೆ. ಹೀಗಾಗಿ ತಿಂಗಳ ಪಾಸು ಇಲ್ಲದಿದ್ರೆ ವರ್ಷದ ಪಾಸ್
ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ, ಜೊತೆಗೆ ಸೀನಿಯರ್ ಸಿಟಿಸನ್ಗಳಿಗೆ, ಜೊತೆಗೆ ಪ್ರತಿನಿತ್ಯ ಕೆಲಸಕ್ಕೆ ಹೋಗುವಂತಹ ಟೆಕ್ಕಿಗಳಿಗೂ ಕೂಡ ಇದೇ ರೀತಿಯಾಗಿ ಬೇಕಾದ್ರೆ ಬಿಎಂಟಿಸಿಯ ನಾರ್ಮಲ್ ಬಸ್ ಫೇರ್ ಅನ್ನ ಕೊಡದೆ ಎಸಿ ಬಸ್ಗಳ ಪಾಸ್ ಏನಿದೆ ಅದರ ದರದಲ್ಲೇ ಬೇಕಾದ್ರೆ ಆ ಲೆಕ್ಕದಲ್ಲಿ ಇದು ಕೂಡ ಎಸಿ ಇರೋದ್ರಿಂದ ಮೆಟ್ರೋ ಆ ತಿಂಗಳು ಪಾಸು ಇಲ್ಲದಿದ್ರೆ ವರ್ಷದ ಪಾಸ್ ಅನ್ನ ಮಾಡಿ ಅನುಕೂಲ ಮಾಡ್ಲಿ ಅಂತ. ಜೊತೆಗೆ ಈಗ 1, 3 ಹಾಗೆ 5 ದಿನದ ಪಾಸ್ ಏನಿದೆ ಇದರ ದರ ಕೂಡ ಹೆಚ್ಚಳ ಮಾಡಲಾಗಿದೆ. ಮುಂಚೆ ಇದ್ದಂತಹ 150 ರೂಪಾಯಿ ಪಾಸ್ ಅನ್ನ ಈಗ 300 ರೂಪಾಯಿ, ಹಾಗೆ 300 ರೂಪಾಯಿ ಇರುವಂತದ್ದನ್ನ 600 ರೂಪಾಯಿ ಈ ರೀತಿಯಾಗಿ ಹೆಚ್ಚಳ ಮಾಡಿದೆ. ಇದನ್ನ ಮಾಡೋ ಬದಲು ನೀವು ತಿಂಗಳ ಪಾಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಮತ್ತೆ ಪ್ರಯಾಣಿಕರು ಮೆಟ್ರೋ ಕಡೆ ಬರ್ತಾರೆ ಅನ್ನೋ ಒಂದಿಷ್ಟು ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ.